ಇವತ್ತು ನಮ್ಮ ಆಫೀಸಿಗೆ ರವೀಣ್ಣನ ಹತ್ರನೂ ಬರ್ಬೋದು, ಶ್ರೀನಿವಾಸ್ ಪೂಜಾರ್ ಹತ್ರನೂ ಬರ್ಬೋದು, ಎಷ್ಟೋ ಜನ ಸಾಧಕರು ಬರ್ತಾರೆ, ನಿಜವಾಗ್ಲೂ ಕೆಲಸ ಮಾಡಿರುವಂಥವ್ರು ಬರ್ತಾರೆ. ಸರ್, ಪದ್ಮ ಪ್ರಶಸ್ತಿಗೆ ನಮಗೂ ಕೂಡ ನಾವೊಂದು ಅಪ್ಲಿಕೇಶನ್ ಹಾಕ್ತೀವಿ, ನೀವು ಕೂಡ ಹಾಕಿ, ನೀವೊಂದು ರೆಕಮೆಂಡೇಶನ್ ಕೊಡಿ. ಮುಂಚೆ ಆ ಥರದವ್ರು ಯಾರು ಆಫೀಸಿಗೆ ಬಂದು ಪದ್ಮ ಪ್ರಶಸ್ತಿಗೆ ನಮಗೂ ಸಿಗತ್ತೆ ಅನ್ನೋವಂಥ ಒಂದು ನಂಬಿಕೆಯಿಂದ ಅವ್ರು ಯಾರು ಒಳಗೆ ಬರ್ತಾ ಇರಲಿಲ್ಲ. ಲಟ್ಟಿಯನ್ಸ್ ಡೆಲ್ಲಿಯ ಯಾವುದೋ ಒಂದು ಲಾಬಿಗಳ ಮಧ್ಯದಲ್ಲಿದ್ದು, ಯಾವುದೋ ಒಂದು ಸ್ಟಾರ್ ಹೋಟೆಲ್ಗಳಲ್ಲಿ ಅವರವರ ಲಾಬಿಗಳ ಮಧ್ಯದಲ್ಲಿ ಪದ್ಮ ಪ್ರಶಸ್ತಿಗಳು ಡಿಸೈಡ್ ಆಗ್ತಾ ಇತ್ತು. ಇವತ್ತು ನಮ್ಮ ಆಫೀಸಿಗೆ ಜಾನಪದ ಕಲಾವಿದರು ಬಂದು ಕೇಳ್ತಾರೆ, ಲಾವಣಿ ಹಾಡೋರು ಬಂದು ಕೇಳ್ತಾರೆ. ಮೊನ್ನೆ ಯಾರೋ ಒಬ್ರಿಗೆ ನಾವೊಂದು ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಗೀಗಿ ಪದಗಳು ಅಂತ ಹೇಳ್ತಾರೆ, ಅದನ್ನೆಲ್ಲದನ್ನು ಒಟ್ಟಿಗೆ ಮಾಡಿಟ್ಕೊಂಡಿರುವಂಥ ಒಬ್ಬರು ವ್ಯಕ್ತಿಗೆ ನಾವೊಂದು ರೆಕಮೆಂಡೇಶನ್ ಲೆಟರ್ ಕೊಟ್ಟಿದ್ದೀವಿ. ಇಂಥವ್ರು ಯಾರಿಗೂ ಮೊನ್ನೆ ಇನ್ನೊಬ್ರು ನೈಸರ್ಗಿಕ ಕೃಷಿ ಮಾಡಿರುವಂಥ ಒಬ್ಬ ಕೃಷಿಕರು ಅಂತ ಬಂದಿದ್ರು, ಅವ್ರಿಗೆ ಕೊಟ್ಟಿದ್ದೀವಿ. ಅಂದ್ರೆ ಇವತ್ತು ಅಂಥವ್ರಿಗೂ ಕೂಡ ಸರ್ಕಾರ ನಮ್ಮನ್ನು ಗುರುತಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಬಂದಿದೆ ಫಸ್ಟ್ ಟೈಮ್. ಇದೊಂದು ಬದಲಾವಣೆ, ಇದಾಗಿರುವಂಥ ಒಂದು ಬದಲಾವಣೆ. ತಿರ್ಗಾ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದ್ರ ಮುಖಾಂತರ ಬೇಕಾಗಿಲ್ಲ. ಕರ್ನಾಟಕದಿಂದ ಅನಂತನಾಗಿರ್ಬೋದು ಅಥವಾ ಸಾಲುಮರದ ತಿಮ್ಮಕ್ಕ ಇರ್ಬೋದು, ಇಂಥವ್ರು ಹೋಗಿ ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿ ಅವರ ಎದುರುಗಡೆ ನಿಂತು ಅವರು ಬೆನ್ನು ತಟ್ಟಿ ಅವ್ರ ರಾಷ್ಟ್ರಪತಿಗಳಿಗೂ ಜೋಗಮ್ಮ ಜೋಗತಿ ಮಂಜಮ್ಮ ಆಶೀರ್ವಾದ ಮಾಡಿ ಪದ್ಮ ಪ್ರಶಸ್ತಿ ತಗೊಂಡು ಬರ್ತಾರೆ ಅಂತಂದ್ರೆ ದೇರ್ ಹ್ಯಾಸ್ ಬೀನ್ ಅ ಚೇಂಜ್ ಇನ್ ಥಿಂಕಿಂಗ್ ಇನ್ ದ ಗವರ್ಮೆಂಟ್ ಅಂತ, ಬದಲಾವಣೆ ಆಗಿದೆ.